ವೀಕ್ಷಕರೇ, ಇವಾಗ ನಾನು ಬಂದು ಉಡುಪಿಯಲ್ಲಿ ಇದ್ದೀನಿ. ಉಡುಪಿಯ ಅಜ್ಜರ್ಕಡ್ ಹಾಸ್ಪಿಟ್ಲ್ ಅಂದರೆ ಉಡುಪಿಯ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇದ್ದೀನಿ ವೀಕ್ಷಕರೇ. ವಿಷಯ ಏನು ಅಂದರೆ ಅಕ್ಷತಾ ಪೂಜಾರಿ ಪ್ರಕರಣ. ತಮ್ಮೆಲ್ಲರಿಗೂ ಕೂಡ ಲಾಸ್ಟ್ ವಿಡಿಯೋವನ್ನು ನೋಡಿದರೆ ಗೊತ್ತಿರುತ್ತೆ, ಅಥವಾ ನೀವೇನಾದರೂ ಕರಾವಳಿ ಭಾಗದವರು ಅದರಲ್ಲಿ ಉಡುಪಿಯವರು ಆಗಿದ್ದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಕ್ಷತಾ ಪೂಜಾರಿ ಪ್ರಕರಣದ ಬಗ್ಗೆ. ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾದಂಥ ಒಂದು ಯುವತಿ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೊನ್ನೆ ಎಲ್ಲ ಉಡುಪಿಯ ಬ್ರಹ್ಮಾವರದಲ್ಲಿ ಪ್ರತಿಭಟನೆಗಳು ಕೂಡ ಆಯಿತು. ಸೊ ಇವತ್ತು ಆ ಯುವತಿ ಏನಿದ್ರು ಅಕ್ಷತಾ ಪೂಜಾರಿ, ಸೊ ಅವರನ್ನು ಮಾತನಾಡಿಸಿ ಘಟನೆ ಏನಾಯಿತು ಅನ್ನುವಂಥದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ವೀಕ್ಷಕರೇ. ನಮ್ಮ ಜೊತೆಗಿದ್ದಾರೆ ಪೊಲೀಸ್ ದೌರ್ಜನ್ಯಕ್ಕೆ ಒಳಗಾದಂತಹ ಯುವತಿ ಅಕ್ಷತಾ ಪೂಜಾರಿ ಅವರು. ಅವತ್ತು ಏನಾಯಿತು, ಸೊ ಆ ಒಂದು ಘಟನೆಯ ಬಗ್ಗೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅವತ್ತು 10 ತಾರೀಕಿಗೆ ಬೆಳಿಗ್ಗೆ 4 ಗಂಟೆಗೆ ಅಂದರೆ ನಾನು ಅಮ್ಮ ಅಜ್ಜ ಮಲಗಿದ್ವಿ. ಆಗ ಒಂದು 5 ಜನ ಅಂದರೆ ಗೊತ್ತಿರಲಿಲ್ಲ ಎಷ್ಟು ಜನ ಅಂತ ಜೋರಾಗಿ ಬಾಗಿಲು ಬಡಿತಿದ್ರು. ನಮಗೆ ಹೆದರಿಕೆ ಆಯಿತು ಯಾರಂತ. ಅಮ್ಮ ನನ್ನ ಎಬ್ಸಿದ್ರು, ಬಾಗಿಲು ಬಡಿತಿದ್ದಾರೆ ನೋಡು ಅಂತ. ನಮ್ಗೆ ಹೆದರಿಕೆ ಆಯಿತು. ಆಮೇಲೆ ಅಮ್ಮ ಜೋರಾಗಿ ಬಡಿತಿದ್ರು. ಅಮ್ಮ ಮತ್ತೆ ಕಿಟಕಿಯಲ್ಲಿ ನೋಡಿದ್ರು ಯಾರಂತ. ಆಗ ಹೇಳಿದರು ನಾವು ಪೊಲೀಸು, ಬಾಗಿಲು ತೆಗೀರಿ ಹಾಗೆಲ್ಲ ಹೇಳಿದರು. ಮತ್ತೆ ಅಮ್ಮ ಮೆಲ್ಲ ಬಾಗಿಲು ತೆಗೆಯುವಾಗ ಒಂದೇ ಸಲ ಒಳಗೆ ಬಂದರು. ಒಳಗೆ ಬಂದು ಹುಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನಾವು ಯಾರು ನೀವೆಲ್ಲ ಕೇಳಿದ್ವಿ. ಅದಕ್ಕೆ ಆಶಿಕ್ ಎಲ್ಲಿದ್ದಾನೆ, ಆಶಿಕ್ ಅಂದರೆ ನನ್ನ ದೊಡ್ಡಮ್ಮನ ಮಗ, ಅವ್ರು ಮಲ್ಪೆಲ್ಲಿರೋದು, ಎಲ್ಲಿದ್ದಾನೆ ಕೇಳಿದ್ರು. ನಾವು ಅವರು ಅಲ್ಲಿರ್ಬೋದು ಅಂತ ಹೇಳಿದ್ವಿ. ಅದಕ್ಕೆ ಇಲ್ಲ ಅವನು ಇಲ್ಲೇ ಇದ್ದಾನೆ ಹಾಗೆಲ್ಲ ಹೇಳಿ. ಇಲ್ಲ ಸರ್ ಅವ್ರು ಇಲ್ಲಿಲ್ಲ ಅಂತ ಹೇಳಿ. ಅದರಲ್ಲಿ ಒಬ್ಬರು ದೇವೇಂದ್ರ ಅಂತ ಇದ್ದಾರೆ, ದಪ್ಪ ಇದ್ದಿದ್ರು ಅವ್ರು. ಅಂದರೆ ನಂಗೆ ನೆಕ್ಸ್ಟ್ ಗೊತ್ತಾಯ್ತು ಅವರಂತ. ಅವ್ರು ಪೊಲೀಸ್ ಅಲ್ಲ, ಅವರು ದೇವೇಂದ್ರ ಪೊಲೀಸ್ ಇರ್ಬೋದು ಗೊತ್ತಿಲ್ಲ. ಅವ್ರು ನನ್ನ ಕೈ ಹೀಗೆ ಹೇಳಿದ್ರು, ಒಂದೇ ಸಲ ದುಡಿದ್ರು. ನಾ ಗೋಡೆ ತಾಗಿ ಬಿದ್ದನ ಕೆಳಗಡೆ. ಮತ್ತೆ ಹೇಳಿದ್ರು ಸರ್ ಹೀಗೆಲ್ಲ ಮಾಡಬೇಡಿ ಹಾಗೆಲ್ಲ ಹೇಳಿದ್ವಿ. ಇಲ್ಲ ಅವನು ಎಲ್ಲಿದ್ದಾನೆ ಹೇಳಿ ಹಾಗೆಲ್ಲ ಹೇಳಿದ್ರು. ಸರ್ ನಮ್ಗೆ ಗೊತ್ತಿಲ್ಲ ಸರ್, ಅಂದರೆ ಕೋರ್ಟ್ ವಾರೆಂಟ್ ಇಲ್ಲದೆ ನೀವು ಹೇಗೆಲ್ಲ ಹೀಗೆ ಯಾಕೆ ಬಂದ್ರಿ ಹಾಗೆಲ್ಲ ಕೇಳಿದ್ವಿ. ಇಲ್ಲ ನೀವು ಹೇಳಲೇಬೇಕು, ಅವನು ಇಲ್ಲೇ ಇದ್ದಾನೆ ಹಾಗೆಲ್ಲ ಹೇಳ್ತಿದ್ರು. ನಾವು ಇಲ್ಲ ಸರ್ ಅಂತ ಹೇಳಿದರು. ಇಲ್ಲ ಅವ ಸಿಗೋವರೆಗೂ ನಿಮ್ಮನ್ನ ಬಿಡೋದಿಲ್ಲ, ಅವ ಸಿಗಲಿಲ್ಲ ಅಂದರೂ ನಿಮ್ಮನ್ನ GS ಸಹಿತ ಬಿಡೋದಿಲ್ಲ ಹಾಗೆಲ್ಲ ಎದುರಿಸಿದ್ರ. ಮತ್ತು ಅಮ್ಮನ ಹತ್ರ ಹೊರಗಡೆ ಮಾತಾಡ್ತೀನಿ ನಾನು, ಅಂದರೆ ಕೂತ್ಕೊಂಡಿದ್ದೆ, ನನಗೆ ಸುಸ್ತಾಗಿತ್ತು. ಅಮ್ಮ ಹತ್ರ ತುಂಬ ಮಾತಾಡಿದ್ದಾರೆ. ಆಮೇಲೆ ಅವ್ರು ಹೋದರು. ಮತ್ತು ನಾವು ಕಂಪ್ಲೇಂಟ್ ಕೊಡ್ಲಿಕ್ಕಂತ ನೆಕ್ಸ್ಟ್ ಡೇ ಹೋದ್ವಿ. ಅಂದರೆ ಆ ದಿನ ಹೆದರಿಕೆ ಆಗಿತ್ತು, ಅಣ್ಣನೂ ಇರಲಿಲ್ಲ ಪಕ್ಕದ ಮನೆ. ನೆಕ್ಸ್ಟ್ ಡೇ ಅವರೆಲ್ಲ ಬಂದರು, ಅವ್ರ ಹತ್ರ ಎಲ್ಲ ಹೇಳಿದ್ವಿ. ಆಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ವಿ ಬ್ರಹ್ಮರಕ್ಕೆ. ಅಲ್ಲಿ ಒಂದು 3 ಗಂಟೆ ಹೋಗಿದ್ವಿ. ಅಂದರೆ ನಾವು ಬರೆದು ತಗೊಂಡೋಗಿದ್ವಲ್ಲ, ಅದು ತೋರಿಸಿದ್ವಿ. ಅವ್ರು ಜಸ್ಟ್ ಓದಿ ಅಲ್ಲೇ ಇಟ್ಟರು, SI ಬರೋವರೆಗೆ ಕಾಯಿರಿ ಅಂತ ಹೇಳಿ. ನಾವು ಕಾದ್ವಿ ಒಂದು 3 ಗಂಟೆಯಿಂದ 7:30ವರೆಗೆ ಕಾದಿದ್ವಿ. SI ಬಂದರು. ಆಮೇಲೆ ಅವ್ರು ಬಂದು ಹೇಳಿದರು, ಅದೇ ಓದಿ ಎಲ್ಲ ಹೇಳಿದರು, ಅದು ಅಂದರೆ FIR ಮಾಡೋದು ಆಗಲ್ಲ, ಅಂದರೆ ವಾರ್ನ್ ಮಾಡ್ತೇವೆ ಹಾಗೆಲ್ಲ ಹೇಳಿದರು. ಸರ್ ಇಲ್ಲ ಸರ್ ನಮಗೆ FIR ಆಗಬೇಕಂತ ಹೇಳಿದ್ವಿ ನಾವು. ಅದಕ್ಕೆ ಇಲ್ಲ ಅವ್ರನ್ನ ಕರೆಸ್ತೇವೆ, ಅವ್ರ ಹತ್ರ ಮಾತಾಡುವ, ನೀವು ಬನ್ನಿ ಹಾಗೆಲ್ಲ ಹೇಳಿದರು. ಅವ್ರಂದರೆ FIR ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ನಾವು ನೆಕ್ಸ್ಟ್ ಡೇ ಎಂತ ಮಾಡಿದ್ರೆ ನಂಗೆ ಕೈಯೆಲ್ಲ ನೋಯ್ದಿತ್ತಾ, ನಾವು ಮತ್ತೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆದೆ. ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಸ್ಮಿತಾ ಮ್ಯಾಮ್ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತು ಪ್ರವೀಣ್ ಎಂ ಪೂಜಾರಿ ಬಿಲ್ಲವಾಯು ವೇದಿಕೆ ಅಧ್ಯಕ್ಷರು ಅವರಿಗೂ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರೆಲ್ಲ ಬಂದರು. ಮತ್ತು ನೆಕ್ಸ್ಟ್ ಡೇ ನಂತರ ಸ್ಟೇಟ್ಮೆಂಟ್ ತಗೊಳ್ಳಿಕ್ಕೆ ಬಂದರು ಬ್ರಹ್ಮಾವರ ಪೊಲೀಸ್. ಅವರು ನಂತರ ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ. ಆದರೂ ನೆಕ್ಸ್ಟ್ ಡೇ ಆದರೂ ಅವರು FIR ಮಾಡಿರಲಿಲ್ಲ. ನಾ ಕಾಲ್ ಮಾಡಿ ಕೇಳಿದೆ, ಸರ್ FIR ಆಯಿತಾ ಅಂತ. ಅವರು ಇಲ್ಲ ನಿನ್ನ ಮೇಲೆ FIR ಆಗಿದೆ ಅಂತ ಹೇಳಿ. ಯಾಕೆ ಸರ್ ಅಂತ ಕೇಳಿದೆ. ಅದಕ್ಕೆ ನಾನು ಲೇಡೀಸ್ ಕಾನ್ಸ್ಟೇಬಲ್ ಇದ್ದಾರೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಇರಲಿಲ್ಲ, 5 ಜನ ಜೆಂಟ್ಸೇ ಇದ್ದದ್ದು. ಇಲ್ಲ ಯಾರೂ ಬರಲಿಲ್ಲ. 5 ಜನ ಜೆಂಟ್ಸ್ ಇದ್ದಿದ್ರು, 2 ಪೊಲೀಸು, 3 ಜನ ಬೇರೆಯವರು, ಅಂದರೆ ಆಪೋಸಿಟ್ ಪಾರ್ಟಿ. ಅವರು ಹೇಳಿದರು ಲೇಡೀಸ್ ಕಾನ್ಸ್ಟೇಬಲ್ಗೆ ನಾನು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೇನೆ ಅಂತ ನನ್ನ ಮತ್ತೆ ಅಮ್ಮನ ಮೇಲೆ FIR ಹಾಕಿಟ್ಟಿದ್ದಾರೆ. ಮತ್ತು ನಮಗೆ ತುಂಬ ಹೆದರಿಕೆ ಆಯಿತು, ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ. ಅಂದರೆ ಪಬ್ಲಿಕ್ಕಿಗೆ ಸರ್ವಿಸ್ ಮಾಡೋ ಪೊಲೀಸೇ ಹೀಗೆ ಮಾಡಿದರೆ ನಾವು ಯಾರ ಹತ್ರ ಹೇಳೋದು. ಮತ್ತು ಪ್ರವೀಣ್ ಎಂ ಪೂಜಾರಿ ಅವರೆಲ್ಲ, ಅಂದರೆ ನಾನಿದ್ದೇನೆ ನಿಮಗೆ ಧೈರ್ಯ ತಗೋ, ನಾವು ಸಪೋರ್ಟ್ ಮಾಡ್ತೇವೆ ಹಾಗೆಲ್ಲ ತುಂಬ ಸಂಘ ಸಂಸ್ಥೆಯವರೆಲ್ಲ ಬಂದರು. ಮತ್ತು ಅವರು ಅಂದರೆ ಅದೇ ಮೀಟಿಂಗ್ ಎಲ್ಲ ಮಾಡಿದರು, ಅಂದರೆ ನನ್ನ ಪರ ಹೋರಾಡಲಿಕ್ಕೆ. ಅದೇ ನಮಗೆ ನ್ಯಾಯ ಬೇಕು, ಅದ್ರ ಪರ ಅವರು ಹೋರಾಡ್ತಿದ್ದಾರೆ. ಮತ್ತು ನಿನ್ನೆ ಅದೇ ಪ್ರತಿಭಟನೆ ಎಲ್ಲ ಇದ್ದಿತ್ತು, ಅಲ್ಲಿ ತುಂಬ ವೆಯ್ಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಎಲ್ಲ ಮಾಡಿ ನಂತರ ಇದ್ದಿದ್ರು. ಅಂದರೆ ಅದೇ ಎಂತ ಹೇಳೋದು, ಅಂದರೆ ನ್ಯಾಯದ ಪರ ನಾವು ಹೋಗ್ತಿದ್ವಿ. ಪೊಲೀಸವರೇ ನಮ್ಗೆ ನ್ಯಾಯ ಕೊಡ್ಲಂದ್ರೆ ನಾವು ಯಾರ ಹತ್ರ ಕೇಳೋದಲ್ವಾ. ಅದೇ ಪ್ರವೀಣ್ ಎಂ ಪೂಜಾರಿ ಅವರು ತುಂಬ ಹೋರಾಡಿದ್ರು, ಅಂದರೆ ನಂಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ. ಒಂದು ಹಂತದ ನ್ಯಾಯ ಸಿಕ್ಕಿದೆ ಈಗ, ತುಂಬ ಖುಷಿ ಆಗ್ತಿದೆ. ಇನ್ನು ಮುಂದೆ ನಾವು ಅಂದರೆ ಜಯ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಅವರು ಸಪೋರ್ಟ್ ಮಾಡೋದ್ರಿಂದ ನಂಗೆ ಸ್ವಲ್ಪ ಧೈರ್ಯ ಇದೆ, ನನ್ನ ಪರ ನ್ಯಾಯ ಆಗ್ಬೋದು ಅಂತ. ಮತ್ತು ಎಲ್ಲ ಸಪೋರ್ಟ್ ಮಾಡೋರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾರೆಲ್ಲ ಬಂದಿದ್ರು ಅವರೆಲ್ಲರಿಗೂ. ಮತ್ತು